ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನಶಕ್ಕೆ ನಾನು ಯಾಕ್ರಿ ಹೋಗೋಣ ಒಳನಶಕ್ಕೆ? ನನ್ನ ಭೂಮಿ ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ. ಈ ಭೂಮಿನೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರು ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲೇ ನಾನು ಸಾಯ್ತೇನೆ. ಜನತೆಯ ಅವ್ರು ನನ್ನ ಒಂದ್ಸರಿ ನಾನು ಬೈತೀನಿ, ಒಂದ್ಸರಿ ಅಂತೀನಿ, ಮತ್ತೆ ಬೆಳಿಗ್ಗೆ ದಂಡ ಅಂತಾರೆ, ಮುಖಾಣ ಅಂತೀನಿ, ಹಿಂಗ್ ಹೋಗ್ತಾ ಇದೀವಿ. ಆ ಚರಿತ್ರೆನೇ ಬೇರೆ ಇದೆ. ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ? ಇದು ಈ ಜನ್ಮದಲ್ಲಿ ನಾನಿರೋವರೆಗೂ ನಿಮಗೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಿದೆ, ಯಾರಾದ್ರೂ ಒಬ್ಬ ನಾಯಕರು ಬೆಳ್ಕತ್ತಾರೆ, ನಮ್ಮ ಪಾರ್ಟಿನಲ್ಲೇ ಬೆಳ್ಕತ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡೋಣ. ನಿಮಗೆಲ್ಲ ಆಶೀರ್ವಾದ ಮಾಡೋ ಜಯಮಾನ ನಮ್ದಲ್ಲ. ಈ ಅರಸೀಕೆರೆ ಕನಸನ್ನು ಇಟ್ಕೊಂಡು ಬಂದಿದ್ದೀರಲ್ಲ, ಕರ್ಕೊಂಬಲ್ಲಿ ಪುಣ್ಯಾತ್ಮರ ನೀವು. ನಾವು ತೋರಿಸ್ತೀವಿ ಅದು ಏನು ಅಂತ ಹೇಳಿ. ಈ ಸಂದರ್ಭದಲ್ಲಿ ನೀವೇನೋ ತಿಳ್ಕೊಂಡಿದ್ದೀರಿ, ಎಂತೆಂಥದ್ದು ರಾಜಕಾರಣ ಮಾಡಕ್ಕೆ ಇಲ್ಲಿ ಆಗತ್ತಲ್ಲ. ಎಲ್ಲಾ ಜನಾಂಗರು ನನ್ಗೆ ಓಟ್ ಹಾಕ್ತಾರೆ. ನೀವು ತಿಳ್ಕೊಂಡ್ರೆ ಬೇರೆ ತಪ್ಪು. ಎಲ್ಲರೂ ಆಗ್ತಾರೆ, ಎಲ್ಲಾ ಸಮಾಜ ಆಯ್ತು. ಒಕ್ಕಲಿಗರು ದೇವೇಗೌಡರು ಬಿಟ್ಟು ಓಟೇ ಹಾಕಲ್ಲ ಅಂತಂದ್ರು. ಹೇಗೆ ಹಾಕಿದ್ರು? ಗಣಸಿ ಹೋಬಳಿ ನಂಗೆ, ಗಣಸಿ ಹೋಬಳಿ ಹೆಂಗ್ರಿ ಹಾಕಿದ್ರು ನನ್ಗೆ ಓಟ? ಈಗ ಹೋಗಿ ಹಚ್ಕೊಳ್ರಿ. ಅಲ್ಲಿ ಏನು ಮದ್ದಿಂದ ಪಾರ್ಟಿ, ಆ ಪಾರ್ಟಿ ಹೊತ್ತಾಗಿ ಇತ್ತ ಬರ್ತದೆ. ನನಗೆ ಮುಕ್ಕಾಲು ಭಾಗ ಗಣಸಿ ಹೋಗ್ಲಿ ನನ್ಗೆ ಓಟ್ ಕೊಟ್ಟಾರೆ. 9,000 ಲೀಡ್ ಕೊಟ್ಟಿದ್ದಾರೆ. ಸುಮ್ಮನೆ ಕೊಡ್ತಾರ? ಇದೆಲ್ಲ ಬೇಡ. ಈ ಕತೆ ಕಟ್ ಮಾಡಿ. ಈಗ ಇದು ಒಂದು ಸಂದರ್ಭ ನೆನ್ನೆ ನಡೆದುತ್ತಲ್ಲ, ಎಲ್ಲಾರ ಒಂದು ಕೊಕ್ಕಬೇಕಲ್ಲ, ಅದನ್ನ ಈಗ ಎಲ್ಲ ತೀರ್ಸ್ಕೊಂಡಿದೀನಿ, ಈಗ ಮಾತಾಡಿದೀನಿ. ಇದರಿಂದ ಶುರುವಾಗುತ್ತೆ. ಇದು ನಿಲ್ಲಲ್ಲ ರಾಜಕೀಯ. ನೋಡೋಣ. ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರ್ಲಿ ಇಲ್ಲಿಗೆ. ನಾನು ನಿಂದ ಅದೇನಾಗುತ್ತಾ ಅದು ನೋಡೋಣ.